ಅಯ್ಯೋ ದೇವ್ರಿ, ಈ ಮುದಿಕ್ ಇಲ್ಲೇ ಕುಂತತ್ತಲ್ಲಪ್ಪ ಬಾಗಲ್ಲಾಗ. ಏನ್ ಮಾಡ್ಬೇಕಾತು? ಶಾಂತಕ್ಕ, ಅಕ್ಕ. ಅಯ್ಯ ನೀನಲ್ಲ ಒದ್ರದ ಕಿವಿ ಟಮೆಟ್ ಹರಿದು ಹೋತ್ ಹಲ್ಕಟ್ ಬಾಡೆ ಏನ್ ತಾ ನಮ್ನಿ ಒದಾಕತ್ತಿ ಊರ್ ಬಾಡೆ ಮುಂದ್ ಬರಕಾಗಲ್ಲ ನಿನಗ ಅರೆ ಎಷ್ಟ್ ಇರ್ಬೇಕು ನಿನ್ ತಿಂಡಿ ಟಮಾಟೊ ಹರಿದೋತ. ಹೌದು, ಕಿವಿ ನೆಟ್ಗದವಲ್ಲ, ಅದಕ್ಕೆ ಹರಿದೋಗಿರ್ಬೇಕು. ಅದು ಬಿಡು, ಈಗ ಅದೆಲ್ಲ ಕಿರಿಕಿರಿ ಮಾಡ್ಬೇಡಿ ನನಗೆ. ಹೌದು, ಅಕ್ಕದಾಳನ? ಯಾರೇ ಕಾಕಾನ? ಯಾ ಕಾಕ? ಅಕ್ಕ ಅಕ್ಕ. ನಿಮ್ಮ ಅಕ್ಕ ನಮ್ಮ ಮನೆಗೆ ಯಾಕೆ ಬರ್ತಾಳ ಬೇಡೆ? ಅಲ್ಲ ನಿನಗೊಬ್ಬಕ್ಕೆ ಅಕ್ಕನೂ ಅದಾಳ ನಂಗರ. ನಾನ್ ನೀನ್ ಒಂದ ಅನಾಥ ಬಿಡು ಪಾಪ, ನಿನ್ಗೆ ಯಾರು ಹಿಂದ ಮುಂದೆ ಇಲ್ಲ ಅಂತ ಮಾಡಿದ್ದೆ. ಅಕ್ಕನೂ ಅದಾಳನ? ಅಲ್ಲಿ ಎಷ್ಟ್ ಮಂದಿ ಹಂಗಾರ ನೀವು ಅಕ್ಕಂಗ್ಯಾರ ಅಂತಮ್ಗಳು ಎಷ್ಟ್ ಮಂದಿ ನೀವು? ಅಲ್ಲಿ ನಂಗೆ ಗೊತ್ತಿಲ್ಲ ಬಿಡಪ್ಪ ನಿಮ್ಗೆ ಅಕ್ಕಿರೋ ವಿಚಾರ. ಅಯ್ಯೋ ದೇವ್ರೇ, ಅಕ್ಕ ಅಂದ್ರ ಶಾಂತಕ್ಕ. ಇದು ಶಾಂತಕ್ ಬೇಕಾಗಿರೋದೀಗ. ಅತ್ತಾಳ ಥೂ ಪಾಪ, ಏನಾಗಿತ್ತ? ಅಲ್ಲ ಇದ್ಕಿದ್ದಂಗೆ ಏನಾಗಿತ್ತು ಹಂಗೆ ಸಾಯಿ ಅಂತದ್ದು ಪಾಪ. ಯಾವಾಗ ಸತ್ತಾರ? ಅಲ್ಲ ಅಂದ್ರೆ ನೀವು ಒಬ್ಬಕ್ಕೆ ಅಕ್ಕ, ನೀ ತಮ್ಮನ, ಮತ್ತು ಏನು ದಿನ ಆಯ್ತೇನ? ಅಯ್ಯೋ ಹಣೆ ಬಾರ್ಗಣೆ ಚೌತಿ. ಏನ್ಲ ಕರೆದಲ್ಲ ಕೇಳಾತಿತ್ತು ಅಡಿಗೆ ಮನೆಗೆ ಬರ್ಬೇಕನ್ನೋ ಮಟ ಅಂದ್ರೆ ಮಾತು ಹಚ್ಚಿದ್ದಪ್ಪ. ಏನ್ ಬೇಕಾಯ್ತು? ಬಂದೆಲ್ಲವ ಯಾಕ? ನಾ ಏನು ನಮ್ಮ ಹೊರಗೆ ಬರ್ತಾಳ ಇಲ್ಲ ಅಂತ ಮಾಡಿದ್ದೆ ಹೋಗತ್ತಾಗ. ಅಕ್ಕ, ಈಗ ಎರಡರಾಗ ಒಂದು ತೀರ್ಮಾನ ಆಗ್ಬೇಕು. ನೀನು ನನ್ನ ಮದ್ವೆ ಮಾಡ್ತೀಯೋ ಮಾಡೋದಲ್ಲ ಅಟ್ಟು ಹೇಳು. ಮದ್ವೆ ಮಾಡನ್ರ ಕನ್ಯೆ ಸಿಗ್ಬೇಕಲ್ಲೇ ಮಾವ. ಕನ್ಯೆ ಸಿಕ್ಕತಿ. ಅಯ್ಯೋ ಇಲ್ಲೇ ಪಕ್ಕದೂರಾಗ ಇದು ರತಿ ಅಂತೇಳಿ ಹೆಸರು. ರತಿ, ಸುರತಿ, ಎಷ್ಟು ಚಂದ ಗೊತ್ತಾ? ಹಂಗೆ ರಂಬೆ ಊರ್ವಶಿ ಮೇಣಕಿನ ಮಿಕ್ಸ್ಯಾಗ ಹಾಕಿ ರುಬ್ಬಿ ಹೆಂಗಿರ್ತಾಳಲ್ಲ ಹಂಗದಾಳ. ಅಕ್ಕ, ನಾನು ಅಕ್ಕಿನೇ ಮದುವೆ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟನಿ. ಏನು ನೀ ಬಂದು ಒಂಚೂರು ಮದುವೆ ಮಾತುಕತೆ ಮಾತಾಡಿ ಬಡ ಬಡ ಹಾಕಿ ನನಗೆ ಮದುವೆ ಮಾಡ್ಬೇಕು ನೀ ಅಟ್ಟೆ. ಅಂದ್ರೆ ಕನ್ಯೆನೂ ಸಿಕ್ಕತನ? ಈಗೇನಪ್ಪ ಆಕಿನ್ನ ನಿನ್ನ ಕೂಟ ಮದುವೆ ಮಾಡಿಸ್ಬೇಕು. ಅಯ್ಯೋ ದೇವ್ರೆ, ಅಲ್ಲ ಅವ್ರ ಮನ್ಯಾಗ ನಿನಗೆ ಕೂಡ ಕುತ್ಕೊಂಡಾರ, ಆ ಹುಡುಗಿ ನಿನ್ನೆ ಮನಸ್ಸು ಮಾಡೈತೆ. ಇದೇ ನನಗೆ ವಿಚಿತ್ರ ಆಗಕತ್ತಿರೋದು. ಏ ಅಕ್ಕ, ನಾನು ಆ ಹುಡುಗಿಗೆ ಭಾರಿ ಇಷ್ಟ ಆಗ್ಬಿಟ್ಟಿನಕ್ಕ. ಹಂಗೆ ನನ್ನ ನೋಡಿದ್ರೆ ಸಾಕು ಅಷ್ಟು ಇಷ್ಟಪಡತ್ತಾಳ ಗೊತ್ತನ. ಮಾವ ನಾನು ಯಾವಾಗ ಮದುವೆ ಮಾಡ್ಕೊಂತಿ, ಮಾವ ನಾನು ಯಾವಾಗ ಮದುವೆ ಮಾಡ್ಕೊಂತಿ, ಯಾವಾಗ ಬಂದು ಮಾತಾಡ್ತಿ ಅಂತೇಳಿ ಗಂಟ ಬಿದ್ದಾಳ ಗೊತ್ತನ. ಆ ಹುಡುಗಿಗೆ ಏನು ಕಣ್ಣಿಗೆ ಹೋಗ್ಯಾವನ್ಲ? ಏನು ಬುದ್ಧಿ ಗಿದ್ದಿ ಕೆಟ್ಟತೆ? ಹುಚ್ಚದಾಳನ್ಲ ಆಕಿ. ಗಿರ್ಜಕ್ಕ, ಹುಚ್ಚಲ್ಲ ಏನಿಲ್ಲ, ಶಾಣೆ ಅದಾಳ. ನಾನಂದ್ರೆ ಅಷ್ಟಿಷ್ಟ. ಕತ್ತಿಗೇನು ಗೊತ್ತು ಹತ್ತಿಕಾಳಿನ ರುಚಿ ಅಂತೇಳಿ, ಹಿತ್ಲು ಗಿಡ ಮದ್ದಲ್ಲ ಅಂತೇಳಿ. ನಿಮಗೇನೋ ನನ್ನ ಬೆಲೆ ಗೊತ್ತಿಲ್ಲ, ಆದರೆ ಎಲ್ಲರಿಗೂ ಹಂಗ ಅಂತ ತಿಳ್ಕೊಂಡಿರನ. ನನ್ನ ಮೇಲೆ ಜೀವನ ಇಟ್ಕೊಂಡಾಳ. ನನ್ನ ಕಂಡ್ರೆ ಹೆವಿ ಲವ್ ಗೊತ್ತನ. ಈಗ ಅದೆಲ್ಲ ಗೊತ್ತಿಲ್ಲ. ನೀವೇ ಬಂದು ಮದ್ವೆ ವಿಚಾರ ಮಾತಾಡಿ ನನ್ನ ಕಡೆಯಿಂದ ಏನು ನಮ್ಮ ಅಪ್ಪನ ನಮ್ಮ ಅವನ ನೀವೇ ಬಂದ ಮಾತಾಡ್ಬೇಕೀಗ. ಆಗ್ಲಿ ಹೆಂಗ ದಿಕ್ಕಿಲ್ದರಿಗೆ ದೇವರ ದಿಕ್ಕ ಅನ್ನಂಗ ಏನ ದೇವ್ರದ ಇದರಿಂದ ನಿನಗೆ ಒಂದು ಕನ್ಯೆ ಅಂತ ಸಿಕ್ಕತ್ತಲ್ಲ, ಅಷ್ಟೇ ಸಾಕು. ಈಗೇನ ಬಂದು ನಾವು ನೋಡಿ ಮಾತಾಡಿ ನಿಂಗೆ ಮದುವೆ ಮಾಡಿಸ್ಬೇಕು ಅಷ್ಟೇ, ಹೋದಲ್ಲ? ಆಗ್ಲಿ, ಏನಾಗದೈತಿ ಮಾಡ್ಸೋಣಂತ ಮದ್ವೆ. ಏನು ತಲೆ ಕೆಡಿಸ್ಕೋಬೇಡ. ಒಟ್ಟು ನಿಮ್ಮದೇ ಜವಾಬ್ದಾರಿ, ನೀವೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಂಗೆ ಅಷ್ಟೇ. ಆಮೇಲೆ ಅಕ್ಕ ಅಕ್ಕ ಆಮೇಲೆ 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 ಅಂತ ಅಲ್ಗಿಸ್ಕೊಳ್ಳೋದು ಏನು ಹೇಳು? ಅದು ವರದಕ್ಷಿಣೆ ಒಂಚೂರು ಜಾಸ್ತಿನೇ ಕೇಳ್ರಿ. ನೋಡ್ರಿ, ಜಾಸ್ತಿ ಕೊಡ್ತಾರ ಏನು ಕಡಿಮೆ ಕೊಡ್ತಾರ ಕೇಳ್ರಿ, ಮತ್ತೆ ಮಾತ್ರ ಬಿಡಾಕೋಬೇಡ್ರಿ. ಅಯ್ಯ ಹುಚ್ಚಬಾಡೆ, ನೀನು ಕನ್ಯೆ ಕೊಡಾಕತ್ತಿದ್ದ ಹೆಚ್ಚ ಅಲ್ಲ ಕಟ್ಟಬಾಡೆ, ಮತ್ ನಿನಗೆ ವರದಕ್ಷಿಣೆ ಬೇರೆ ಕೊಡ್ಬೇಕನ? ಸುಮ್ಕುಂದ್ರ, ಇಂಥದೆಲ್ಲ ತಲೆ ಅಂತಿಗಿ ಏನ? ಹುಚ್ಚಬಾಡೆ, ವರದಕ್ಷಿಣೆ ಕೊಡಾಕೇನ ದೊಡ್ಡ ಇದ ನೀನು? ಸುಮ್ಕುಂದ್ರ, ತಿರ್ಕೊಂಡ್ ತಿನ್ನರಿಗೆ ಹಿಡ್ಕೊಂಡು ಅದೇನ ಮಾಡಿದ್ರಂತ. ಅಲ್ಲ ನಿಂಗೆ ಎಷ್ಟು ತಿಂದಿರ್ಬೇಕಂತ ನಾನು. ನಿನ್ನ ಮಕ್ಕ ಕನ್ಯೆ ಸಿಕ್ಕಿದ್ದೆ ನಮ್ಗೆ ಅಜಾಬಾಗೈತಿ, ಮತ್ ನೀವು ವರದಕ್ಷಿಣೆ ಬೇರೆ ಕೊಟ್ಟು ಮದುವೆ ಮಾಡ್ತಾರಂತ ಮಾಡಿಯಾ? ಕೊಡ್ತಾರ. ಅವರು ಹೇಳ್ಯಾರ 50,000 ರೂಪಾಯಿ, ಆಮೇಲೆ ಒಂದು 3 ತೊಲಿ ಬಂಗಾರ ಕೊಡ್ತೀನಿ ಅಂತ. ನೀವೇ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕೇಳ್ರಿ. ಶಾಂತಕ್ಕ, ಇದೇನ ತಿಪ್ಪೆ ಉಪ್ರಿಗೆ ಹಾಕತಿ ಟೈಮ್ ಚಲೋ ಬಂದ್ರ ಅಂತಾರಲ್ಲ, ಅದೇನ್ ಸುಳ್ಳಲ್ಲ. ಅಲ್ಲ ಇವನಿಗೆ 50,000 ಕೊಡ್ತೀನಿ ಅಂದಾರಂದ್ರೆ ಅವ್ರು ಇನ್ನೆಷ್ಟು ಊರ್ ಭಿಕ್ಷೆ ಬಿಡ್ತಾ ಇರ್ಬೋದು. ಶಾಂತಕ್ಕ, ಇದೇನ ಒಂದು ಗೊತ್ತಾಗಲ್ತಲ್ಲ ಶಾಂತಕ್ಕ. ಗಿರ್ಜಕ್ಕರ, ಏನು ನನ್ನ ರೇಂಜ್ ಕಡಿಮೆ ಅಂತ ತಿಳ್ಕೊಂಡಿರೇನ್ರಿ? ಲಕ್ಷ ರೂಪಾಯಿ ಗಟ್ಲೆ ವರದಕ್ಷಿಣೆ ಕೊಡಕ್ಕೆ ನಾ ಮುಂದೆ ಅಂತಾರೆ. ನಮ್ದೇನ್ರಿ ಇನ್ಕಮ್ ಟ್ಯಾಕ್ಸೇ ಇಲ್ಲದ್ದು, ಓನ್ಲಿ ಇನ್ಕಮಿಂಗ್. ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಇಟ್ಟೇನು ಗೊತ್ತೇನ್ರಿ? ಅಯ್ಯ ಮದುವೆ ಆಗಲಿ ನೋಡ್ರಿ, ಇದ ಊರಾಗ ಎಂಥ ಮನೆ ಕಟ್ಟಿಸ್ತೇನಂತ. ನಿಮ್ಮ ಮನಿನೂ ಅಷ್ಟು ದೊಡ್ಡದಿಲ್ಲ ಅಂತ ಮನೆ ಕಟ್ಟಿಸ್ತೀನಿ ನಾನು. ಮನೆ ಒಡ್ತೀನೇ ಇಲ್ಲ, ಮದುವೆ ಆಗಿ ಏನು ಮಾಡೋದು, ಮದುವೆನೇ ಆಗಿಲ್ಲ, ಮನೆ ಕಟ್ಟಿ ಏನು ಮಾಡೋದು ಅಂತ ಸುಮ್ಮನಿದ್ದೆ ಅಷ್ಟೇ. ಮದುವೆ ಆಗಲಿ ನೋಡ್ರಿ ಎಂಥ ಮನೆ ಕಟ್ಟಿಸ್ತೀನಿ ಅಂತ. ಹೌದಲ್ಲ, ಅಷ್ಟು ರೊಕ್ಕ ಹಿಂದಕ್ಕೆ ಇಟ್ಕೊಂಡಿಯಾ?
ಹ್ಞೂ ಶಾಂತಕ್ಕ, ಏನಂತ ತಿಳ್ಕೊಂಬಿಟ್ಟಿ ನೀನು? ಅಲ್ಲ ಶಾಂತಕ್ಕ, ದಿನ ನಾನೇನು ಬರೀ ನೀವು ಕೊಡು ತಂಗಳನ್ನು ಕಟ್ಟ ನಿಂದಿರ್ತೀನಿ ಅಂತ ಮಾಡಿರೇನ? ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗ್ತೇನೆ, ಇಡೇ ಹುಬ್ಬಳ್ಳಿ ಸುತ್ತ ಹೊಡಿತೀನಿ. ಪಾಪ ರೊಕ್ಕ ಇದ್ದವ್ರು ಕೆಲವ್ರು 5 ರೂಪಾಯಿ ಕೊಡ್ತಾರೆ, 10 ರೂಪಾಯಿ ಕೊಡ್ತಾರೆ, ಕೆಲವ್ರು 15 ರೂಪಾಯಿ ಕೊಡ್ತಾರೆ, 20 ಕೊಡ್ತಾರೆ. ಈ ಲವರ್ಸ್ಗಳು ಪಾಪ ಹುಡುಗಿ ಮುಂದೆ ಬಿಲ್ಡಪ್ ತೊಗೊಳಕ್ಕೆ ಹುಡುಗ ಒಮ್ಮೊಮ್ಮೆ 30, 40, 50 ರೂಪಾಯಿ ನೋಟಿದ್ರು ಕೊಟ್ಟಿರ್ತಾರೆ ಗೊತ್ತನ. ಅಯ್ಯ ಫುಲ್ ಇನ್ಕಮಿಂಗ್. ಊಟ ಹೊರಗೆ ಅದೇನೋ ಹೊಟ್ಟೆ ಹೊರಗೆ ಮಟ್ಟಿ ಮನೆಗೆ ಅಂತೇಳಿ ಅಂತಾರಲ್ಲ ಹಂಗೆ. ನಮ್ದೆಲ್ಲ ಖರ್ಚು ಭಾಳಿಲ್ಲಕ್ಕ. ಏನು ಉಳ್ದಿದ್ದು ಫುಲ್ ರೊಕ್ಕ ಭಾಳಿಟ್ಟೆ ನೈಂದ ಬಡ್ಡಿ ಅವ್ರು ಬೇರೆ ಮಾಡ್ತೀನಿ. ಈ ಗಿರ್ಜಕ್ಕನ ಗಂಡ ಮಲ್ಲೇಶಣ್ಣ ನನ್ನಂತೇಳಿ 50,000 ರೂಪಾಯಿ ಸಾಲ ತೊಗೊಂಡಾನ. 5% ಬಡ್ಡಿ ಕೇಳ. 5% ನಂಗೆ ನಿನ್ನಂತೇಳಿ? ಹೌದ್ರಿ ಗೌಡ್ರಿ. ಅಲ್ಲ ನನ್ನ ಗಂಡ ನಿನ್ನಂತಿಲ್ಲ 5% ಬಡ್ಡಿ ಹಂಗ ಸಾಲ ತಗೊಂಡನ. ಅಯ್ಯೋ ದೇವ್ರೆ, ಏನಪ್ಪ ಇದು, ಎಲ್ಲಿಗೆ ಬಂತು ನಮ್ದು ಇದು ಅಂತ ನಾನು. ಈಗ 2 ತಿಂಗಳಾತ್ರಿ ಬಡ್ಡಿ ಕಟ್ಟಾಕತ್ತಿ. ಮಲ್ಲೇಶಣ್ಣ 5 ತಿಂಗಳಿಗೆ 50,000ಕ್ಕೆ 5% ಹಂಗಂದ್ರೆ 5,000 ರೂಪಾಯಿ ತಿಂಗಳ ಬಡ್ಡಿ. ಅಲ್ಲ ಯಾಕೆ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು, ಸುಮ್ಮನೆ ಭಿಕ್ಷೆ ಬೇಡ್ಕೊತೀನಿ ನಿಂತ್ರೆ ಚೆನ್ನಾಗೈತಲ್ಲಪ್ಪ. ಶಾಂತಕ್ಕ, ಏನ ಇಷ್ಟು ಲಾಭ ಐತಲ್ಲ ಇದ್ರಾಗ. ನಾನು ಒಂದ್ಸಲ ಟ್ರೈ ಮಾಡ್ಬೇಕಂತಾರೆ. ನೋಡೋಣ ಎಷ್ಟು ಕಲೆಕ್ಷನ್ ಆಗ್ಬೋದು ಅಂತ. ಹಾಗೆ ಮಾಡ್ತೀನಿ, ನೋಡೋಣ. ಅಕ್ಕ ನಾಳೆ ನೋಡು, ಶ್ರಾವಣ ಇಲ್ಲೇ ಗುಡಿಯಾಗ ತಾಳಿ ಕಟ್ಸೋದ್ರ ಬಗ್ಗೆ ಮಾತಾಡೇನಿ. ವರದಕ್ಷಿಣೆ ಇಷ್ಟು ಕೊಡ್ತಾರಂತೆ. ಏನು ಶ್ರಾವಣ ತಿಂಗಳ, ಅದಕ್ಕೆ ಈಗ ನಾಳೆ ಹಣ್ಣಿಡಕ್ಕೆ ಹೋಗೋದು. ನೀ ಮರಿಬೇಡ. ಮತ್ತೆ ನಾಳೆ ನಾನೇ ಕಾರ್ ತೊಗೊಂಬರ್ತೀನಿ, ಕಾರ್ನಾಗ ಅಷ್ಟು ಹೋಗೋಣ. ಹ್ಞೂ ಕಾರೇ. ಅಯ್ಯ ಕಾರ್ ತರ್ತೀನಿ, ನೀವು ತಲೆ ಕೆಡಿಸ್ಕೋಬೇಡ್ರಿ, ಹೋಗೋಣ. ಬರ್ತೀನಕ್ಕ, ಟಾಟಾ ಬೈ ಬೈ, ಸಿ ಯು. ಇವಾಗ ಶಾಪಿಂಗ್ ಹೊಂಟೀನಿ, ಅದಕ್ಕೆ ನಾಳೆಗೆ ಒಂದು ಮಸ್ತ್ ಡ್ರೆಸ್ ತೊಗೋಬೇಕಾಗಿತ್ತು ಹಾಕೊಳಕ, ಅದಕ್ಕೆ ಬರ್ತೀನಕ್ಕ. ಏನ್ಲೇ ಇದು ಗಿರ್ಜಿ, ಬಿಗ್ ಸಿಕ್ರ ಕಡೆ ಎಲ್ಲ ಸಾಲ ಮಾಡಂಗಾತು, ಬಿಗ್ ಸಿಕ್ರ ಸಾಲ ಕೊಡಂಗಾತಲ್ಲಿ. ಗಿರ್ಜಿ, ಹೌದು ಬಿಡವ. ಅಲ್ಲ ಶಾಂತಕ್ಕ, ಈ ಭಿಕ್ಷೆ ಬಿಡಿದ್ರೆ ಇಷ್ಟೆಲ್ಲ ಆಯ್ತಾ ಲಾಭ? ಶಾಂತಕ್ಕ, ನಾನು ಒಂದು 4 ದಿನ ಟ್ರೈ ಮಾಡ್ಲೇನ? ತೂ ನಿನ್ಗೇನು ಬಂದೈತೆ ಕೇಳಗಲ್ಲ ಹೊಲ್ಸಿ. ಈ ಊರಾಗ ಬಿಡಲ್ಲ, ಸುಮ್ಮನಿರು ನೀನು. ಪಕ್ಕದೂರಿಗೆ ಹೋಗ್ಬರ್ತೀನಿ, ಮುಖ ತುಂಬ ಮುಸ್ಕಾಕತ್ತೀನಿ. ಅಮ್ಮ ತಾಯಿ 3 ದಿನದಿಂದ ಊಟ ಮಾಡಿಲ್ಲಮ್ಮ, ತಗೋಬರ್ತೀನಿ. ನೋಡೋಣ ಎಷ್ಟು ಕಲೆಕ್ಷನ್ ಆಕತಿ ಅಂತ. ಹಂಗೆ ಮಾಡ್ತೀರಿ. ಅಯ್ಯೋ ದೇವ್ರೆ, ಇದಕ್ಕೇನು ಬಂತು ಇವತ್ತಾಗ? ನಾಷ್ಟ ಬಿಸಿಬೇಳೆ ಬಾತ್ ಮಾಡಿದ್ದೆ. ಬಿಸಿಬೇಳೆ ಬಾತ 16 ತಿಂತಾರೆ, ನಂಗೆ ಸೇರೋದಲ್ಲದ. ರುಚಿಯಾಗಿ ಬೇರೆ ಏನಾರ ಮಾಡಿಕೊಡು. 2-3 ಥರ ಮಾಡಕ್ಕೆ ಹಂಗಿಲ್ರಿ ಅತ್ತೀರ, ನಾ ಕೆಲ್ಸಕ್ಕೆ ಹೋಗ್ಬೇಕು. ಇದನ್ನ ಮಾಡೇನಿ ಇವತ್ತಿನ್ರಿ, ನಾಳೆ ಬೇಕಾದ್ರೆ ಬೇರೆ ಯಾವ್ದು ಮಾಡ್ಬೇಕು ನಿಮ್ಮನ್ನ ಕೇಳಿ ಮಾಡ್ತೇನೆ. ಅಲ್ಲ ಮನ್ಯಾಗ ಹಿರಿಯರು ಕೇಳಿ ಮಾಡೋ ಅಡುಗೆ ಪದ್ಧತಿ ಇಲ್ಲ ನಿಮ್ಗೆ. ತಿಳ್ತಿದ್ದು ನೀನೇ ಮಾಡ್ತಿ, ಅದನ್ನ ನಾವು ತಿನ್ಬೇಕು. ನಿನಗೆ ನನಗೆ ಒಂದ ಆಕತ್ತೇನ ವಯಸ್ಸು? ಬಾಯಿ ನುರ್ಸಂಗಿಲ್ಲ, ತಿಂದ್ರೆ ಅರಗಿಸೋ ಶಕ್ತಿ ಇರಂಗಿಲ್ಲ ಒಂದೊಂದ್ಸಲ. ಅದಕ್ಕೆ ಉಪ್ಪು ಖಾರ ಕಡಿಮೆ ಬೇಕಾಕತಿ. ನೋಡು ಕಡಿಮೆ ಮಾಡಿ ಹಾಕ್ಬೇಕಾಕತಿ. ಉಪ್ಪಿಟ್ಟು ಮಾಡಿ ಬಿಸಿಯದ. ಅಲ್ರಿ ಅತ್ತೀರಿ, ಇದು ಚಲೋನ ಆಗೈತಿ, ತಿನ್ ನೋಡ್ರಿ. ಅದು ಅಲ್ದ ನಾನು ಅಂಗಡಿಗೆ ಹೋಗ್ಬೇಕು, ಹೊತ್ತಕತಿ. ಅಲ್ಲಿ ನನ್ಗೆ ಬೇರೆ ಕೆಲಸ ಅದಾವ. ಇವತ್ತು ಆರ್ಡರ್ ಬೇರೆ ಬರ್ತೈತಿ, ಬಾಂಬೆಯಿಂದ ಕಳ್ಸಾಕತ್ತಾರ. ಅದನ್ನ ಹೋಗಿ ನಾನು ಅಲ್ಲಿ ಆ ಟೈಮಿಗೆ ಇದ್ನಿ ಅಂದ್ರೆ ಅವ್ರು ಬಂದಾಗ ನಾ ಅಲ್ಲಿ ಇರ್ಬೇಕಲ್ಲ. ಫೋನ್ ಬರೋ ಹೊತ್ತಕೈತಿ, ಅವ್ರು ಹೇಳಾರ 10 ಮಟ್ಟ ಡೆಲಿವರಿ ಮಾಡ್ತೇವೆ ಅಂತೇಳಿ. ಅದಕ್ಕೆ ಕೆಲಸ ಐತ್ರಿ ಅತ್ಯಾರ. ನನಗದೆಲ್ಲ ಗೊತ್ತಿಲ್ಲ, ನೀನು ಇದನ್ನ ಕೊಟ್ಟರೆ ನಾ ತಿನ್ನೋದಿಲ್ಲ, ನಂಗೆ ಉಪ್ಪಿಟ್ಟೆ ಬೇಕು. ಮಸ್ತಾಗೈತಿ. ಆ ಬಟಾಣಿ, ಹಸೆ ಬಟಾಣಿ ಹದವಾಗಿ ಬಂದಾವು. ಕ್ಯಾರೆಟ್, ಬೀನ್ಸು, ಉಪ್ಪು ಖಾರ, ಬಿಸಿಬೇಳೆ ಬಾತ್ ಪೌಡ್ರು ಎಷ್ಟು ಕರೆಕ್ಟ್ ಆಗೈತಿ. ಆಹಾ, ಅದ್ರ ಮ್ಯಾಗ ಈ ಬೋಂದೆ ಕಾಳು ಹಾಕೊಂಡು ತಿನ್ನತ್ರ. ಇವತ್ತು ಇದನ್ನ ಡಬ್ಬಿ ಕಟ್ಕೊಂಡು ತಿಂತಾರೆ, ಚಪಾತಿ ಬೇಡ. ಅಲ್ಲ ಎಷ್ಟು ಸೊಕ್ಕಿರ್ಬೇಕಿಗೆ. ಅಲ್ಲ ನೀ ತಿನ್ನಕತ್ತಿಲ್ಲ ನಿನ್ ಪಾಡಿಗೆ ನೀನು, ನನ್ಗೆ ಉಪ್ಪಿಟ್ಟೆ ನಂಗೆ ಮಾಡಕ್ಕೆ ಹಂಗಿಲ್ರಿ ಅತ್ತೀರ. ನಿಮ್ ಬೇಕಾರೆ ಮಾಡ್ಕೊಂತೀನ್ರಿ. ಹೆಂಗಿದ್ರು ಮನ್ಯಾಗೆ ಇರ್ತೀರಿ 3 ಹೊತ್ತು, ಮಾಡಕ್ಕೆ ಏನು ಕೆಲಸ ಇಲ್ಲಲ್ಲ. ಏನು ಮಾಡೋದೈತಿ, ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಆರಾಮ್ ಕುಂದ್ರಿ. ಮಧ್ಯಾಹ್ನಕ್ಕೆ ಚಪಾತಿ ಅದಾವು, ನೀನು ರಾತ್ರಿದೇ ಸಾರು ಉಳ್ದೈತಿ. ಅನ್ನ ಒಂದೇ ಮಾಡ್ಕೊರಿ, 1 ಗ್ಲಾಸ್. ಹೊಟ್ಟೆ ಫುಲ್ ಆತ. ಆದರೂ ಅನ್ನ ಬಿಡಬಾರ್ದಂತ ನಮ್ಮ ಅಪ್ಪಾಜಿ ಹೇಳಿತ್ತು. ಇದಷ್ಟು ತಿಂದೇ ಎದ್ದು ಬಿಡ್ತಾನೆ. ಗುದ್ದಾಡ್ರಂಗೆ ತಿಂದು ಇಲ್ಲೇ ಕಕ್ಕಬೇಕಂತ ಮಾಡಿ ಏನು ಅತ್ತೀರ? ನಮ್ಮ ಅಪ್ಪಾಜಿ ಏನು ಹೇಳೈತೆ ಗೊತ್ತಾ? ಶ್ರೀಮಂತರ ಆಗ್ಬೇಕಂತ, ನಾವು ಬಹಳ ಶ್ರೀಮಂತರ ಆಗ್ಬೇಕಂತ. ಆದರೆ ತಟ್ಟಿ ಒಳಗೆ ಅನ್ನ ಬಿಟ್ಟು ಕೈ ತಕ್ಕೊಳ್ಳೋಷ್ಟು ಶ್ರೀಮಂತರ ಆಗ್ಬಾರ್ದಂತೆ. ಅದಕ್ಕೆ ತಿಂತೀನಿ,
ಕಷ್ಟ ಆದ್ರೂ ಏನಾಗಲ್ಲ ಒಂದು ತುತ್ತು ಹೆಚ್ಚಿಗೆ ತಿಂದ ಈಗ ಹೆಂಗಿದ್ರು ಅಂಗಡಿ ಮಟ ನಡ್ಕೊಂತಾನೆ ಹೋಗ್ತೇನೆ ಅಲ್ಲಿ ಕರೆಕ್ಟ್ ಆಗ್ಬಿಡ್ತೈತಿ. ಅಯ್ಯಪ್ಪ ಲೇಟ್ ಆಯ್ತು. ಅಯ್ಯೋ 9:30 ಆಗೈತಿ. ಅಯ್ಯೋ ಹೋಗಿ ಅಂಗಡಿ ತೆಗಿಬೇಕು. ನನ್ನ ಬ್ಯಾಗ್ ಎಲ್ಲಿಟ್ಟೆ? ಇಲ್ಲೈತನ. ನಾ ಹೋಗಿ ಬರ್ತೇನೆ ರೀ. ಅಲ್ಲ ಅತ್ತಿ ಇಲ್ಲಿ ಉಪವಾಸ ಕುಂತೇನಿ, ನಿನ್ನಷ್ಟಕ್ಕೆ ನೀ ಗಬ ತಿಂದು ಎದ್ದು ಹೊಂಟೆಲ್ಲ ಡಬ್ಬಿ ಕಟ್ಕೊಂಡೆ. ಇಲ್ಲಿ ನಾನೇನು ತಿನ್ಬೇಕು? ಹೇಳಿದ್ನಲ್ಲ ಮಾಡ್ಕೊಂಡು ತಿನ್ರಿ ಅಂತ. ಮನ್ಯಾಗೆಲ್ಲ ಸಾಮಾನು ಅದಾವ ಅಡಿಗೆ ಮನೆ ಒಳಗೆ. ಇಂಥದಿಲ್ಲ ಅನ್ನಂಗಿಲ್ಲ, ಎಲ್ಲ ಐತಿ. ಆರಾಮ್ ಮಾಡ್ಕೊಂಡು ಹೊಡೆ ತುಂಬ ತಿನ್ರಿ. ಒಂದು ತಾಟ ಅಲ್ಲ 2 ತಾಟ್ ತಿನ್ರಿ. ಯಾರು ಬೇಡ ಅಂದ್ರೆ ನನಗೆ ಅದನ್ನ ಮಾಡಿ ಇದನ್ನ ಮಾಡೋಣ ಹಾಕೋಬೇಡ್ರಿ. ನಾಳೆ ಬೇಕಾದ್ರೆ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಇದ್ದಿದ್ದು ಬಿಸಿಬೇಳೆ ಭಾತ್ ತಿನ್ನಂಗಿದ್ರೆ ತಿನ್ರಿ, ರುಚಿಯಾಗೈತಿ. ಬರ್ತೇನೆ, ಹೊತ್ತಾತ. ನಾನು ಸಂಜೆಗೆ ಒಮ್ಮೆ 7 ಗಂಟೆಗೆ ಬಂದ್ಬಿಡ್ತೇನೆ. ಎಲ್ಲ ಬೆಂಡ್ಲಿ ಅವ್ರ ಅವ್ನ ಮನೆಗೆ ಹೋಗಿ ಬಂದಿದ್ದು ಇನ್ನೊಂದಿಷ್ಟು ಸೊಕ್ಕ ಬಂದತ್ ನೋಡಿಕಿಗೆ. ಅಲ್ಲ ನನ್ನ ಮಾತಂದ್ರೆ ಕಿಮ್ಮತ್ತಿಲ್ಲ ಲಿಕ್ಕಿಗೆ. ಹೋಗಿಬಿಟ್ಲ. ಏನು ಮಾಡ್ಬೇಕು? ಮನೆ ಕಟ್ಟಿ ಕೊಡಕತ್ತಾನಲ್ಲ ಅವರಪ್ಪ, ಅದಕ್ಕೆ ಆ ಮನೆಗೆ ಹೋದ್ರಾತಂತ. ಛೇ, ನನ್ನ ಮಗ ಹೇಳಿದ್ದ ಈಕಿನ್ನೀಗ ಸದ್ಯಕ್ಕೆ ಇರೋದು ಹಾಕ್ಕೋಬೇಡ ಅಂತ. ಆದ್ರೆ ಈಕಿ ಮಕ್ಕ ನೋಡಿದ್ರೆ ಇರೋದು ಆಗ್ಬೇಕು ಅನ್ಸತ್ತೆ ನನಗರ. ಏನು ಮಾಡೋದು? ಬಿಸಿಬೇಳೆ ಬಾತೇನೋ ಭಾಳ ಚೆನ್ನಾಗೈತಿ ಅನ್ನಕತ್ತಿದ್ಲ. ಭಾಳ ದಿನ ನಾನು ತಿಂದೇ ಇಲ್ಲ. ತಿಂದರೆ ತಿಂತೀನಿ ತಡಿ. ಹೆಂಗಾಗೈತೆ ಏನು ಟೇಸ್ಟ್. ಅಡ್ಡಿ ಇಲ್ಲ. ಅಲ್ಲಲ್ಲ ಅಡಿಗೆ ರುಚಿ ಮಾಡಕ್ಕೆ ಕಲ್ತಾಳ ನೋಡು. ಏನು ರುಚಿ ಆಗೈತೆ ಅಡಿಗೆ. ಬಿಸಿಬೇಳೆ ಬಾತು. ಯಾವ ಮಾಡ್ತಾನೆ ಉಪ್ಪಿಟ್ಟು. ಮಸ್ತಾಗೈತೆ ಅಷ್ಟು ನಾನೇ ತಿಂದ್ಬಿಡ್ತೀನಿ.